ನಮಸ್ಕಾರ. ಆಂಜನೇಯ ವಿದ್ಮಹೆ ಮಹಾಬಲಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಆಂಜನೇಯ ಸ್ವಾಮಿ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತು. ಎಂತೆಂತಹ ಹನುಮಾನ್ ಭಕ್ತರೆಲ್ಲ ಇದ್ದಾರೆ. ನಾವು ಪ್ರತಿ ಶನಿವಾರನೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿ ತೆಗೆದುಕೊಂಡು ಹೋಗ್ಬಿಟ್ಟು ಎಳ್ಳು ಬತ್ತಿ ಹಚ್ಚುವಂಥದ್ದು, ವಿಳ್ಯದೆಲೆ ಅಡಿಕೆ ಹಾರ ಕೊಡುವಂಥದ್ದು, ಕೇಸರಿ ಕೊಡುವಂಥದ್ದು, ಮತ್ತು ಪ್ರದಕ್ಷಿಣೆ ಹಾಕುವಂಥದ್ದು, ಈ ಥರ ಎಲ್ಲ ಮಾಡ್ತೀವಲ್ವಾ. ಯಾಕೆ ಹೇಳಿ ಮಾಡ್ತೀವಿ? ನಮ್ಮಲ್ಲಿರ್ತಕ್ಕಂತಹ ಕೆಲವೊಂದು ನೆಗೆಟಿವ್ ಎನರ್ಜಿ ಎಲ್ಲ ರಿಮೂವ್ ಆಗಲಿ ಅಂತೇಳಿ, ಮತ್ತು ಏನಾದರೂ ಶನಿ ದೋಷ ಇದ್ದರೆ ಶನಿ ಶಾಂತಿ ಆಗಲಿ ಅಂತೇಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀವಲ್ವ. ಹೀಗೆ ಒಬ್ಬರು ಕ್ಲೈಂಟು ನನ್ನ ಹತ್ರ ಬಂದಿದ್ದರು. ಅವ್ರ ಬಗ್ಗೆ ಒಂದು ಪ್ರಶ್ನೆಯನ್ನಿಟ್ಟು ನೋಡಿದಾಗ ಒಂದು ದುಷ್ಟಶಕ್ತಿಯ ಆವಾಹನೆ ಆಗಿದೆ ಅವರ ಮನೆಯಲ್ಲಿ ಅಂತೇಳಿ ಗೊತ್ತಾಯಿತು. ಆದರೆ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾವ ರೀತಿಯಾಗಿ ಮಾಡಿದರು ಅಂದರೆ, ಎಲ್ಲೇನೇ ಹೋಗಿ ಪ್ರಶ್ನೆ ಕೇಳಿದ್ರು ಇದ್ರ ಬಗ್ಗೆ ತೋರಿಸ್ಬಾರ್ದು, ಎಲ್ಲೇನೇ ಹೋಗಿ ಪೂಜೆ ಮಾಡಿಸಿದ್ರು ಇದು ಯಾವುದೇ ರೀತಿಯಾಗೂ ಈ ಪ್ರಾಬ್ಲಮ್ ಬಗೆಹರಿಬಾರ್ದು ಅನ್ನಂಗೆ ಮಾಡಿದರು. ಈ ಥರನೂ ಕಟ್ ಮಾಡುವಂಥವ್ರು ಕೂಡ ಇರ್ತಾರೆ. ಆದರೆ ಆಂಜನೇಯ ಸ್ವಾಮಿಯ ಶಕ್ತಿ ಮುಂದೆ ಅದೇನು ಕೂಡ ನಿಲ್ಲಲಿಲ್ಲ. ನಾನು ಒಂದು 21 ದಿವಸದ್ದು ಕರೆಕ್ಟಾಗಿ ಹನುಮಾನ್ ಚಾಲೀಸು ಪಠನೆ ಮಾಡೋದಕ್ಕೆ ಹೇಳಿದೆ. ಹನುಮಾನ್ ಚಾಲೀಸ್ ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂಥದ್ದು, ತುಳಸಿದಾಸರು ಬರೆದಿರೋ ಅಂಥದ್ದು. ಮತ್ತು 21 ದಿವಸ ಅವರು ಅದೇ ಪ್ರಕಾರವಾಗಿ ಪಠನೆ ಮಾಡಿದ್ರು. ಇನ್ನೂ ಒಂದು ರಹಸ್ಯವಾಗಿರ್ತಕ್ಕಂಥ ಕೆಲವು ಪೂಜೆದೆಲ್ಲ ಹೇಳಿದೆ ನಾನು. ಅದೇ ಪ್ರಕಾರವಾಗಿ ಅವರು ನಡ್ಕೊಂಡ್ರು. ಅದಾದಮೇಲೆ ಎವ್ರಿ ಡೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕರ್ಪೂರ ಹಚ್ಚಿ ಬರಬೇಕು ಅಂತ ಹೇಳಿದ್ದೆ. ಅದನ್ನು ಕೂಡ ಮಾಡಿದ್ರು. ಚಾಚೂ ತಪ್ಪದೆ ನಾನು ಏನೇನು ಹೇಳಿದೆ ಅದನ್ನೆಲ್ಲದನ್ನು ಕೂಡ ಮಾಡಿದ್ರು. 21 ದಿವಸ ಆದಮೇಲೆ 21 ದಿವಸ ಸಂಜೆ ಒಳಗಡೆನೆ ಅವ್ರ ಮನೇಲಿರ್ತಕ್ಕಂಥ ವಾತಾವರಣನೇ ಚೇಂಜ್ ಆಗ್ತಾ ಬಂತು. ಅಷ್ಟು ಪವರ್ಫುಲ್ಲಾಗಿತ್ತು. ಮತ್ತು ಅದು ಅಲ್ಲದೆ ಅವರು ನಾನು ಹೇಳಿದ್ದನ್ನು ಕರೆಕ್ಟಾಗಿ ಅವರು ಫಾಲೋ ಮಾಡಿದ್ದಾರೆ. ಆಂಜನೇಯ ಶಕ್ತಿ ಮುಂದೆ ಏನೂ ಇಲ್ಲ ಅಂಥೇಳಿ ಆ ಆಂಜನೇಯ ಸ್ವಾಮಿನೇ ತೋರಿಸ್ಕೊಟ್ರು. ಹೀಗೆ ಕೆಲವೊಂದು ಪ್ರಶ್ನೆಗಳನ್ನ ನಾವು ನೋಡಬೇಕಾದ್ರೆ, ಈಗ ಕವಡೆಶಾಸ್ತ್ರ ಆಗಿರ್ಬೋದು, ಎಲೆಶಾಸ್ತ್ರ ಆಗಿರ್ಬೋದು, ತಾಳೆಶಾಸ್ತ್ರ ಆಗಿರ್ಬೋದು, ನೋಡಬೇಕಾದ್ರೆ ತುಂಬ ಬದಲಾವಣೆ ಆಗುತ್ತೆ. ಈಗ ಪ್ರಶ್ನೆ ಕೇಳುವಂತಹ ವ್ಯಕ್ತಿ ತುಂಬ ರಾಂಗಾಗಿ ಕೇಳ್ತಾರೆ. ಕೆಲವು ಟೈಮಲ್ಲೆಲ್ಲ ನಾವು ಪ್ರಶ್ನೆ ಇಟ್ಟು ನೋಡಿದಾಗ್ಲೂ ಕೂಡ ಅಷ್ಟೇ ಅದು ರೂಪಾಂತರ ಅಂದರೆ ರೂಪಗಳು ಬದಲಾವಣೆ ಆಗುತ್ತೆ. ಕೆಲವು ಟೈಮಲ್ಲಿ ದುಷ್ಟಶಕ್ತಿಗಳು ಏನು ಮಾಡ್ತವೆ ಅಂತ ಅಂದರೆ ಅದು ರೂಪನ ಬದಲಾವಣೆ ಮಾಡ್ಕೊಳ್ಳಿ, ಅಂದರೆ ನಾನು ದೇವರು ಅನ್ನಂಗೆ ತೋರಿಸುತ್ತೆ ಅದರಲ್ಲಿ ನಾವು ಪ್ರಶ್ನೆನ ಕೇಳಬೇಕಾದ್ರೆ. ಮತ್ತು ನಾವು ಕವಡೆ ಹಾಕಬೇಕಾದ್ರೂ ಅಷ್ಟೇ ಅದರಲ್ಲಿ ರೂಪಾಂತರ ಪ್ರಶ್ನೆ ಅಂತ ಇರುತ್ತೆ. ಆ ರೂಪಾಂತರ ಪ್ರಶ್ನೆನಲ್ಲೂ ಕೂಡ ಅಷ್ಟೇ ಅದು ಬದಲಾವಣೆಯಾಗಿ ತೋರಿಸುತ್ತೆ. ಹಾಗಾಗಿ ಒಂದು 3-4 ಥರದಲ್ಲಿ ನಾವು ನೋಡಿ ಲೆಕ್ಕಾಚಾರ ಹಾಕಿ ಕರೆಕ್ಟಾಗಿ ಹೇಳ್ತೀವಿ. ಹಾಗಾಗಿ ನೋಡಿ, ಕೆಲವೊಂದು ದುಷ್ಟಶಕ್ತಿಗಳು ಆವಾಹನೆ ಆದಾಗ ಮನೆಯಲ್ಲಿ ವಿಪರೀತವಾಗಿರ್ತಕ್ಕಂಥ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಯಾಕೆ ಅಂದರೆ ಪಾಸಿಟಿವ್ ಇರ್ತಕ್ಕಂತಹ ವೈಬ್ಸ್ ಎಲ್ಲ ನೆಗೆಟಿವ್ ವೈಬ್ಸ್ ಎಲ್ಲ ಆಗಿ ಅದು ಸಂಪೂರ್ಣವಾಗಿ ಆವರಿಸ್ತಾ ಹೋಗುತ್ತೆ. ಬರೀ ಮನೇಲಷ್ಟೇ ಅಲ್ಲ, ಮನುಷ್ಯರಿಗೂ ಕೂಡ ಮನುಷ್ಯನಲ್ಲಿರ್ತಕ್ಕಂತಹ ಒಂದು ಪ್ರಭಾವಳಿನಲ್ಲೂ ಕೂಡ ಅದು ಆವರಿಸಿದಾಗ ಪ್ರಭಾವಳಿ ಎಲ್ಲ